ನಮ್ಮ ದಾವಣಗೆರೆ ಜಿಲ್ಲೆಯ ಮಾಜಿ ಸಚಿವರಾದಕ್ಕಂಥ ಎಸ್ ಮಲ್ಲಣ್ಣನವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು DCM ಸ್ಥಾನವನ್ನು ಕೇಳಿದ್ವಿ. ಆದರೆ ಈಗಲೂ ಇನ್ನೂ ಕೂಡ ಅವರಿಗೆ ಯಾವುದೇ ಸೂಚನೆಯನ್ನು ನೀಡಿರುವುದಿಲ್ಲ. ಹೈಕಮಾಂಡಿಗೆ ನಾವು ಕೇಳೋದೇನೆಂದರೆ, ನಮ್ಮ ಜಿಲ್ಲೆಯಿಂದ ನಾವು ಕಾಂಗ್ರೆಸ್ ಪಕ್ಷದವರು ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದೇವೆ. ಈ ಜಿಲ್ಲೆಯಿಂದ ಒಂದು MP ಆರಿಸಿ ಕಳಿಸಿದ್ದೇವೆ ಮತ್ತು 6 ಜನ ಶಾಸಕರನ್ನು ಈ ಜಿಲ್ಲೆಯಿಂದ ಆರಿಸಿ ಕಳಿಸಿದ್ದೇವೆ. ಹಾಗಾಗಿ ನಮಗೆ ಈಗ ಕೂಲಿ ಕೊಡೋ ಸಮಯ ಬಂದಿದೆ. ನಮಗೆ SS ಮಲ್ಲಿಕಾರ್ಜುನ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲೇಬೇಕು ಮತ್ತು ರಿಜ್ವಾನ್ ಅರ್ಷದ್ ಸಾಹೇಬರಿಗೆ ಸಚಿವ ಸ್ಥಾನ ನೀಡಬೇಕು. ಈ ಇಬ್ಬರಿಗೂ ಕೂಡ ನೀಡಲಿಲ್ಲ ಅಂದರೆ ನಾವು ದಾವಣಗೆರೆ ಜಿಲ್ಲೆಯಾದ್ಯಂತ ಬೆಂಗಳೂರು ಚಲೋ ಚಳವಳಿಯನ್ನು ಮಾಡಿ ಸ್ಟ್ರೈಕನ್ನು ಮಾಡಿ ಲಕ್ಷಾಂತರ ಜನರು ಅಭಿಮಾನಿಗಳು ಮಲ್ಲಣ್ಣರು ಮತ್ತು ರಿಜ್ವಾನ್ ಅರ್ಷದ್ ಸಾಹೇಬರ ಅಭಿಮಾನಿಗಳು ತುಂಬ ಇದ್ದಾರೆ. ಅವರಿಗೆ ಯಾವುದೇ ಕಾರಣಕ್ಕೂ DCM ಸ್ಥಾನ ನೀಡಲೇಬೇಕು. SS ಮಲ್ಲಿಕಾರ್ಜುನ ಅವರು ದಾವಣಗೆರೆ ಅಭಿವೃದ್ಧಿಯ ಇದ್ದಾರೆ. ಅವರು ಇಡೀ ಜಿಲ್ಲೆಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಕೂಲಿ ಕೊಡೋ ಸಮಯ ಬಂದಿದೆ. ಈಗ ಅವರಿಗೆ ನಮ್ಮ ಶಾಮನೂರು ಶಿವಶಂಕರಪ್ಪಾಜಿ ಅವರು ಇವತ್ತು ಜೀವಂತ ಇದ್ದರೆ ನಾವು ಮುಖ್ಯಮಂತ್ರಿ ಸ್ಥಾನನೇ ಕೇಳ್ತಿದ್ವಿ. ಆದರೆ ವಿಧಿವಶವಾಗಿದ್ದಾರೆ. ಆದ್ದರಿಂದ ಕೇವಲ DCM ಸ್ಥಾನವನ್ನು ಕೇಳ್ತಿದ್ದೇವೆ. ಸೃಜಾವಾಲಾ ಅವರು ಮತ್ತು DK ಶಿವಕುಮಾರ್ ಮತ್ತು ಮಾಜಿ CM ಸಿದ್ದರಾಮಯ್ಯ ಸಾಹೇಬ್ರೆ ಈ ನಮ್ಮ ಒಂದು ಕೂಗುವನ್ನು ಕೇಳಬೇಕು. और आप राहुल गांधी जी, आप इस पर विशेष सूचना करके आप इधर ध्यान दे के दावणगेरे के लिए विशेष ध्यान दें. आपको SS मल्लिकार्जुन कोई नया आदमी नहीं है, ये पुराना आदमी है, कैबिनेट में रहने वाला आदमी है. इनको अच्छे से अच्छा DCM स्थान देना आपका ज़रूरी है. ಅಲ್ಲ, ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ ಬೇರೆಯವರಿಗೆಲ್ಲ ಅವ್ರಿಗೆ ಆಯ್ತಲ್ಲ ಉಪಮುಖ್ಯಮಂತ್ರಿ ಮಾಡಬೇಕು. ಅವ್ರಿಗೆ ಇಡೀ ನಾವು ದಾವಣಗೆರೆ ಅವರ ಲೀಡರ್ ಅಲ್ಲ, ಅವರು ಇಡೀ ರಾಜ್ಯದ ಲೀಡರ್ ಅವರು. ನಮ್ಮ SS ಮಲ್ಲಿಕಾರ್ಜುನ ಅವರು ಈ ದಾವಣಗೆರೆ ಜಿಲ್ಲೆಗೆ ಅವ್ರ ಕೊಡುಗೆಯನ್ನು ಬಡವರಿಗೆ ಸಹಾಯ ಭಾಳ ಮಾಡಿದ್ದಾರೆ. ಮತ್ತು ಅವ್ರು ಆ ಶಾಮನೂರು ಶಿವಶಂಕರಪ್ಪದವರು SS ಮಲ್ಲಿಕಾರ್ಜುನದವರು ಈಗ ಹೊಸ ಏನೋ ಲೀಡರ್ಸ್ ಅಲ್ಲ, ಹಳೇ 40-50 ವರ್ಷದಿಂದ ಅವರು ಪಕ್ಷಕ್ಕೆ ದುಡ್ಕೊಂಡು ಪಕ್ಷಕ್ಕೋಸ್ಕರ ಯಾವತ್ತು ಸಹಾಯ ಮಾಡ್ಕೊಂಡು ಎಲ್ಲ ಆಯ್ತಲ್ಲ ನಮ್ಮ ಯುವಕರಿಗೆ ಮತ್ತು ಆಯ್ತಲ್ಲ ನಮ್ಮ ಪಕ್ಷದಲ್ಲಿ ಇರುವ ಕಾರ್ಯಕರ್ತರಿಗೆ ಎಲ್ಲರಿಗೆ ಸಹಾಯ ಮಾಡ್ಕೊಂಡು ಎಲ್ಲರಿಗೆ ಸುಖನೂ ಕೇಳ್ಕೊಂಡು ದುಃಖನೂ ಕೇಳ್ಕೊಂಡು ಎಲ್ಲ ಬಂದಿದ್ದಾರೆ. ಇನ್ನೂವರೆಗೂ ಅವ್ರಿಗೆ ಆಯ್ತಲ್ಲ ನಾವು ಮಿನಿಸ್ಟರ್ ಸ್ಥಾನ ಎಲ್ಲ ಕೇಳ್ತಿರೋದು, ಉಪಮುಖ್ಯಮಂತ್ರಿ ಸ್ಥಾನ ಕೇಳ್ತಿರೋದು. DCM ಮಾಡಬೇಕು ಅವರಿಗೆ. ಇವತ್ತೊಂದು ದಿವಸ ನಮ್ಮ ಜಿಲ್ಲೆಯಲ್ಲಿ ನಮ್ಮ ನಾಯಕರು ಶಾಮನೂರು ಶಿವಶಂಕರಪ್ಪ ಅವರು ಇದ್ದಿದ್ದರೆ ಅವರು CM ಸ್ಥಾನವನ್ನು ಅವ್ರಿಗೆ ಕೊಡಬೇಕಿತ್ತು. ಅದಕ್ಕೋಸ್ಕರ ನಾವು ಅವ್ರ ಮಗ ಅವರು, ನೀವು ತಲವಾರು ತಾವು ಮಾಧ್ಯಮದವರು ನಿಮಗೂ ಗೊತ್ತಿದೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ಅವರು ಕೆಲಸ ಮಾಡಿದ್ದಾರೆ ಅಂತೇಳಿ. ಅದಕ್ಕೋಸ್ಕರ ನಾವು ಮುಂದಿನ ದಿವಸ ಒಳಗೆ 18ನೇ ತಾರೀಕಿಗೆ ನಾವು ಏನು ಕೇಳಿಸ್ಬೋದು, ಫೈನಲ್ ಡಿಸಿಷನ್ ಆಗತ್ತೆ ಅಂತೇಳಿ. ಫೈನಲ್ ಡಿಸಿಷನಲ್ಲಿ ನಾವು ಆ 18ನೇ ತಾರೀಕಿಗೆ ನೀವು 18 ತಾರೀಕು ಮಟ್ಟ DCM ಘೋಷಣೆ ಮಾಡಿಲ್ಲ ಅಂದರೆ ನಾವೆಲ್ಲ ದಾವಣಗೆರೆ ಜಿಲ್ಲಾ ಹೋರಾಟ ಬೀದಿ ಇಳಿದು ಬೆಂಗಳೂರು ಚಲೋನು ನಾವು ಮಾಡುತ್ತೀವಿ. ಮತ್ತು ನೀವು ಬೈ ಎಲೆಕ್ಷನ್ ನೋಡಿರ್ಬೋದು, ರಿಜ್ವಾನ್ ಅರ್ಷದ್ ಸಾಹೇಬರು ದಾವಣಗೆರೆಗೆ ಬಂದು ಎಲ್ಲರಿಗೆ ಗೂಡಿಸಿ ಕಾರ್ಯಕರ್ತರು ಕೂರಿಸಿ ಎಲ್ಲ ಒಂದು ಎಲೆಕ್ಷನ್ ಮಾಡಿ ಒಂದು ದಾವಣಗೆರೆ ಜಿಲ್ಲೆ ಬಂದು ಒಂದು ಚಾಣಕ್ಯವನ್ನು ಕೇಳಿಸ್ಕೊಂಡಿದ್ರು ಅವರು.